ಎಲ್ಲರಿಗೂ ನಮಸ್ಕಾರ. ಇವತ್ತು ಯುಡಾಯಸ್ ಪ್ಲಸ್ನಲ್ಲಿ ಸರ್ಟಿಫಿಕೇಟನ್ನು ಯಾವ ರೀತಿಯಲ್ಲಿ ಜನ್ರೇಟ್ ಮಾಡಬೇಕು ಅಂಥೇಳಿ ತಿಳಿದುಕೊಳ್ಳೋಣ. ಫಸ್ಟು ಯುಡಾಯಸ್ ಪ್ಲಸ್ ಲಾಗಿನ್ ಆಗಿರಿ. ಇವಾಗ ಯುಡಾಯಸ್ ಪ್ಲಸ್ ಇಲ್ಲಿ ಲಾಗಿನ್ ಆದ ತಕ್ಷಣ ಇಲ್ಲಿ ಫಸ್ಟ್ ಕರ್ನಾಟಕ ಅಂಥೇಳಿ ಬರ್ತದೆ. ಸ್ಟೇಟ್ ಸೆಲೆಕ್ಷನ್ ಮಾಡಿಕೊಂಡು ಗೋ ಅಂಥೇಳಿ ಹೇಳ್ರಿ. ನಂತರ ಇಲ್ಲಿ ನಿಮ್ಮದು ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ ಎಂಟ್ರಿ ಮಾಡಿರಿ. ಆಮೇಲೆ ಕ್ಯಾಪ್ಚರ್ ಕೋಡ್, ಆಮೇಲೆ ಲಾಗಿನ್. ಇಲ್ಲಿ ನಿಮಗೆ 2 ಇಯರ್ ತೋರಿಸ್ತದೆ ರೀ, ಅಕಾಡೆಮಿಕ್ ಇಯರ್ ಆಮೇಲೆ ಹಿಂದೆ ಪ್ರೀವಿಯಸ್ ಇಯರ್ ಅಂಥೇಳಿ. ಇವಾಗ 24-25 ಕ್ಲಿಕ್ ಮಾಡಿರಿ. ಇವಾಗ ಇದು ಫಸ್ಟ್ ಕ್ಲೋಸ್. ನೆಕ್ಸ್ಟ್ ಇವಾಗ ನಿಮಗೆ ಸರ್ಟಿಫಿಕೇಟ್ ಜನ್ರೇಟ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ಸ್ಟೂಡೆಂಟ್ ಮೂಮೆಂಟ್ ಪ್ರೋಗ್ರೆಷನ್ ಅಂತ ಹೇಳಿ ಇರ್ತದೆ. ಆಮೇಲೆ ಇಂಪೋರ್ಟ್ ಮಾಡ್ಯೂಲ್ ಅಂತ ಹೇಳಿ ಇರ್ತದೆ ಇಲ್ಲಿ. ಇವಾಗ ಯಾವುದಾದ್ರೂ ಹುಡುಗರದ್ದು ಏನಾದರೂ ನಿಮ್ಗೆ ಪೆನ್ ನಂಬರ್ ಬೇಕಾಗಿತ್ತು ಅಂದರೆ ಇಲ್ಲಿ ಇಂಪೋರ್ಟ್ ಮಾಡ್ಯೂಲಲ್ಲಿ ಹೋಗ್ಬೋದು. ಆಮೇಲೆ ಡ್ಯಾಶ್ ಬೋರ್ಡಲ್ಲಿ ನಿಮ್ಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಯಾವ್ಯಾವ ಕ್ಲಾಸಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತೇಳಿ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಇವಾಗ ಸರ್ಟಿಫಿಕೇಟ್ ಜನ್ರೇಟ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ಲೆಫ್ಟ್ ಸೈಡಲ್ಲಿ ಸ್ಕೂಲ್ ಸರ್ಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಅಲ್ಲಿ ಮೇಲೆ ನೋಡಿರಿ ನಾಟ್ ಸರ್ಟಿಫೈಡ್ ಅಂಥೇಳಿ ಬಂದಿದೆ. ಈಗ ನಿಮ್ಗೆ ಟೋಟಲ್ ಸ್ಟ್ರೆಂತ್ ಎಷ್ಟದಲ್ಲ ರೀ, ಅಲ್ಲಿ ಟೋಟಲ್ ಸ್ಟ್ರೆಂತಲ್ಲಿ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡ್ಬೇಕು ರೀ. ಇದು ನಿಮ್ಗೆ ಒಂದು ವಿಂಡೋ ಓಪನ್ ಆಗ್ತದೆ ರೀ. ಇಲ್ಲಿ ಇದು ಓಕೆ ಅಂತೇಳಿ ಕ್ಲಿಕ್ ಮಾಡಿದರೆ ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡೇಟಾ ಅಂಥೇಳಿ ಅದು ನಿಮ್ಗೆ ಡಿಸ್ಪ್ಲೇ ಆಗಿಬಿಡ್ತದೆ ರೀ. ಈ ರೀತಿ ಬಂತು ಅಂತಂದರೆ ನಿಮ್ಮದು ಯುಡಾಯಸ್ ಪ್ಲಸ್ ಇನ್ ಸರ್ಟಿಫಿಕೇಟ್ ಜನ್ರೇಟ್ ಆಗಿದೆ ಅಂಥೇಳಿ ಅರ್ಥ. ಆಮೇಲೆ ಡೇಟಾ ಆಮೇಲೆ ಟೈಮಿಂಗ್ನು ಅಲ್ಲಿ ಡಿಸ್ಪ್ಲೇ ಆಗ್ತದೆ ರೀ. ಇದು ನಿಮ್ಮದು ಸರ್ಟಿಫಿಕೇಟ್ ಯಾವ ರೀತಿ ಜನ್ರೇಟ್ ಆಗಿರ್ತದಲ್ಲ ರೀ, ಆ ಪೇಜಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇದನ್ನು ನಿಮ್ಗೆ ಪ್ರಿಂಟೌಟ್ ಬೇಕು ಅಂತಂದ್ರೂ ಇದನ್ನು ಪ್ರಿಂಟೌಟ್ ತಗೋಬೋದು. ಥ್ಯಾಂಕ್ ಯು.